ಚಿಕ್ಕೋಡಿ ಲೋಕಸಭಾ ಚುನಾವಣೆ ಅಧಿಕಾರಿ ರಾಹುಲ್ ಶಿಂದೆ ಅವರು ಒಟ್ಟು 32 ಚೆಕ್‌ಪೋಸ್ಟ್‌ಗಳ ರಿಪೋರ್ಟ್ ಕುರಿತು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ 32 ಚೆಕ್‌ಪೋಸ್ಟ್‌ಗಳು, ಅದರಲ್ಲಿ 18 ಇಂಟರ್ ಸ್ಟೇಟ್ ಚೆಕ್‌ಪೋಸ್ಟ್‌ಗಳಿವೆ. ಅದರಲ್ಲಿ 2 ಬೇರೆ ಬೇರೆ ಜಿಲ್ಲೆಗಳಿಗೆ ತಕ್ಕಂತೆ, ಒಂದು ವಿಜಯಪುರ, ಅದರ ಜೊತೆ ಇನ್ನೊಂದು ಬಾಗಲಕೋಟೆ ಮತ್ತು 12 ವಿತ್ ಇನ್ ಕಾನ್ಸ್ಟಿಟ್ಯೂಷನ್ ಚೆಕ್‌ಪೋಸ್ಟ್‌ಗಳು. ಹೀಗಾಗಿ 32 ಚೆಕ್‌ಪೋಸ್ಟ್‌ಗಳು ಸ್ಥಾಪಿಸಲಾಗಿದೆ ಎಂದರು. ಅದರಲ್ಲಿ 26 ಜನ ಫೈನ್ ಸ್ಕ್ವಾಡ್ ನೇಮಿಸಲಾಗಿದೆ. ಅವರು ಕೂಡ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನು ಅವರ ಬಳಿ ಮಾನಿಟರ್ ಮಾಡಲಿಕ್ಕೆ ಕಂಟ್ರೋಲ್ ರೂಮ್ಗಳಿವೆ. ಇನ್ನು GPS ನೆಟ್ವರ್ಕ್ ಇದೆ. ವೆಹಿಕಲ್ಸ್ಗಳೆಲ್ಲ ಮೂವ್ ಮಾಡ್ತಾ ಇದ್ದಾವೆ. ಪ್ರತಿ ಚೆಕ್‌ಪೋಸ್ಟ್‌ಗಳಲ್ಲಿ 2 CCTV ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ. ಸೊ ಇದರಿಂದ 24 ಗಂಟೆಗಳ ಕಾಲ ನಾವು ಪ್ರತಿಯೊಂದು ಚೆಕ್‌ಪೋಸ್ಟ್‌ಗಳ ಬಗ್ಗೆ ಮಾನಿಟರ್ ಮಾಡ್ತಾ ಇದ್ದೇವೆ. ಈಗಾಗಲೇ 2 ಕೋಟಿಗಿಂತ ಅಂದರೆ 1.3 ಕೋಟಿಗಿಂತ ಮೇಲೆ ಕ್ಯಾಶ್ ಮತ್ತು ಸಾಮಗ್ರಿಗಳನ್ನ ಎಲ್ಲವನ್ನ ಜಪ್ತಿ ಮಾಡಲಾಗಿದೆ ಎಂದರು. ಇವತ್ತು ಚಿಕ್ಕೋಡಿಯಲ್ಲಿರುವ ಚೆಕ್‌ಪೋಸ್ಟಲ್ಲಿ ಬಂದಿದ್ದೀವಿ. ಸೊ ತಮಗೆಲ್ಲ ಗೊತ್ತಿದ್ದ ಹಾಗೆ ಚಿಕ್ಕೋಡಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ಸಲ್ಲಿ ನಾವು 32 ಚೆಕ್‌ಪೋಸ್ಟು ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲಿ 18 ಚೆಕ್‌ಪೋಸ್ಟ್ ನಮ್ಮ ಇಂಟರ್ ಸ್ಟೇಟ್ ಚೆಕ್‌ಪೋಸ್ಟ್ ಇದ್ದಾವೆ. 2 ಬೇರೆ ಜಿಲ್ಲೆ ಅಂದರೆ ಬಿಜಾಪುರ ಜೊತೆ ಇದೆ ಮತ್ತು ಹಾಗೂ ಒಂದು ಅದರಲ್ಲಿ ಬಾಗಲಕೋಟೆಯಲ್ಲಿ ಇದೆ. ಹಾಗೂ ಉಳಿದ 12 ನಮ್ಮ ವಿತಿನ್ ಕಾನ್ಸ್ಟಿಟ್ಯೂನ್ಸಿ. ಈಗ ನಾವು ಬಂದಿದ್ದು ವಿತಿನ್ ಕಾನ್ಸ್ಟಿಟ್ಯೂನ್ಸಿ ಚೆಕ್‌ಪೋಸ್ಟ್ ಇದೆ. ಸೊ ನಾವು ಅದ್ರ ಜೊತೆಗೆ 26 ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ. ಅದು ಕೂಡ ನಮ್ಮ ಎಲ್ಲ ಟೀಮ್ಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಈ ಮಾನಿಟರ್ ಮಾಡಲಿಕ್ಕೆ ನಮ್ಮ ಹತ್ರ ಕಂಟ್ರೋಲ್ ರೂಮ್ ಇದೆ, GPS ನೆಟ್ವರ್ಕ್ಸ್ ಇದೆ, ವೆಹಿಕಲ್ಸ್ ಎಲ್ಲೆಲ್ಲಿ ಮೂವ್ ಆಗ್ತಾಯಿದೆ ಅಂತ ನಮ್ಮ ಫ್ಲೈಯಿಂಗ್ ಸ್ಕ್ವಾಡ್ನ ಚೆಕ್ ಮಾಡ್ತೀವಿ. ನಮ್ಮ SST ಅಂದರೆ ನಮ್ಮ ಚೆಕ್‌ಪೋಸ್ಟ್ಗಳಲ್ಲಿ ಕೂಡ 2 CCTV ಕ್ಯಾಮ್ರಾ ಇದೆ, ನಾವು ನೋಡಿರ್ಬೋದು. ಅದು ಕೂಡ ನಮ್ಮ ಕಂಟ್ರೋಲ್ ರೂಮಿಂದ ನಾವು ಮಾನಿಟರ್ ಮಾಡ್ತೀವಿ. ಡೈಲಿ ರಿಪೋರ್ಟಿಂಗ್ ಫಾರ್ಮ್ಯಾಟ್ಸ್ ಇರುತ್ತೆ ಈ ನಮ್ಮ ಎಲ್ಲ MCC ಟೀಮ್ದು. ಅದು ಕೂಡ ನಾವೆಲ್ಲ ಕ್ರೋಢೀಕರಣ ಮಾಡಿ ನಾವು CO ಆಫೀಸಿಗೆ ಎವ್ರಿ ಡೇ ಅಟ್ 10 o'clock ಇಂದ ಮಾರ್ನಿಂಗ್ ಸಬ್ಮಿಟ್ ಮಾಡ್ತೀವಿ. ಸೊ 24 hours C3 ಫಾರ್ಮ್ಯಾಟ್ಸ್ ಅಂತೆಲ್ಲ ಕ್ರೋಢೀಕರಣ ಮಾಡಿ ಕೊಡ್ತೀವಿ. ಹಾಗೂ B6, 7, 8, 9, 10 ಅಂತ ಬೇರೆ ಬೇರೆ ಏಜೆನ್ಸೀಸ್ ಬರುವ ಫಾರ್ಮ್ಯಾಟ್ಸಿಗೆ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ನಾವು ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ವಿವಿಧ MCC ವೈಲೇಷನ್ಸ್ ಆಗಲ್ದಂಗೆ ನಮ್ಮ ಟೀಮ್ಸಿಗೆ ನಾವು ಆ್ಯಕ್ಟಿವೇಟ್ ಮಾಡಿ ನಾವು ಮಾಡ್ತಾಯಿದ್ದೀವಿ. ತಮಗೆಲ್ಲ ಈಗಾಗಲೇ ಗೊತ್ತಾದ ಹಾಗೆ ಸುಮಾರು 2 ಕೋಟಿಗಿಂತ ಮೇಲೆ 1.3 crores ನಮ್ಮದು ಕ್ಯಾಶ್, ಅದಕ್ಕಿಂತ ಮೇಲ್ಪಟ್ಟು ಹಾಗೂ ಎಲ್ಲ ಬೇರೆ ಬೇರೆ ಎಸೆನ್ಷಿಯಲ್ ಬೇರೆ ಬೇರೆ ಐಟಮ್ಸ್ಗೆಲ್ಲ ನಾವು ಸೀಜರ್ ಮಾಡಿದಲ್ಲಿ ಸುಮಾರು 2.1 ಅಥವಾ 2.2 crores ಮೌಲ್ಯದ ನಾವು ಜಪ್ತಿ ಮಾಡಿ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.